Hello to everyone. Class 10th, chapter 10, the physics chapter, light reflection and refraction. Second problem, the problem 10.2. An object, the 4 centimeter in size is placed at 25 centimeter in front of the concave mirror of a focal length 15 centimeter. At what distance from the mirror should a screen be placed in order to obtain a sharp image? ಒಂದು ಶಾರ್ಪ್ ಇಮೇಜ್ ಮೂಡಬೇಕಂದ್ರೆ ಅದು ಎಷ್ಟು ಡಿಸ್ಟೆನ್ಸ್ ಒಳಗಿರಬೇಕು ಅಂತ ಕೇಳಿದೆ. ಆ್ಯಂಡ್ ಆಲ್ಸೋ ಫೈಂಡ್ ದ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ಸೇಮ್ 10.1 ಬಟ್ ದೇ ವಿಲ್ ಬಿ ಗಿವನ್ ದ ಕಾನ್ವೆಕ್ಸ್ ಮಿರರ್. ಇಲ್ಲಿ ಕಾನ್ಕೇವ್ ಮಿರರ್ ಕೊಟ್ಟಣ ಅಷ್ಟೇ ಸೇಮ್. ಎರಡು ಪ್ರಾಬ್ಲಮ್ ಈಕ್ವಲಿ ಬಂದಿರ್ತವೆ. ದೆನ್ ಸೊಲ್ಯೂಷನ್ ಏನೇನು ಕೊಟ್ಟಿದ್ದಾನೆ ನೋಡೋಣ. ಆಬ್ಜೆಕ್ಟ್ ಸೈಜ್ ಎಚ್ ಕೊಟ್ಟಿದ್ದಾನೆ, ಎಚ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಹಿಯರ್ ವಿ ಕ್ಯಾನ್ ಟೇಕ್ ಎನ್ ಆಸ್ ಮೈನಸ್. ಸೊ ಮೈನಸನ್ನು ತಗೋ. ಯಾಕೆ ನಾವು ಮೈನಸನ್ನು ತೊಗೋಬೇಕಪ್ಪ ಅಂದ್ರೆ ವಿ ನೋ ದಟ್. ಸೊ ಒಂದು ಮಿರರನ್ನು ತಗೊಂಡಾಗ ಆ ಪೋಲಿಂದ ಇರೋ ಡಿಸ್ಟೆನ್ಸು 25 ಸೆಂಟಿಮೀಟರ್. ಒಂದು ರೂಲನ್ನು ಯಾವಾಗಲೂ ನಾವು ಏನು ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರನ್ನು ತೊಗೊಂಡಾಗ ಯಾವಾಗಲೂ ಕಾನ್ಕೇವ್ ಮಿರರ್ ಒಳಗೆ ದ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ಯು ಏನಾಗಿರ್ತೈತಿ, ನೆಗೆಟಿವ್ ಇರುತ್ತೆ. ಸೊ ಕಾನ್ವೆಕ್ಸ್ ಒಳಗೂ ಕೂಡ ನೆಗೆಟಿವೇ ಇರುತ್ತೆ. ಬಟ್ ಇಮೇಜ್ ಏನಾಗಿರ್ತೈತಪ್ಪ ಅಂದ್ರೆ ನೆಗೆಟಿವ್ ಆರ್ ಪಾಸಿಟಿವ್ ಎರಡೂ ಆಗಿರ್ತವೆ. ಇಲ್ಲೂ ಕೂಡ ಸೇಮ್ ಇಮೇಜ್ ನೆಗೆಟಿವ್ ಆರ್ ಪಾಸಿಟಿವ್. ಬಟ್ ಫೋಕಲ್ ಲೆಂತ್ ತೊಗೊಂಡಾಗ ಯಾವಾಗಲೂ ಕಾನ್ಕೇವ್ ಮಿರರ್ ಒಳಗೆ ಫೋಕಲ್ ಲೆಂತ್ ನೆಗೆಟಿವ್ ಆಗಿರುತ್ತೆ. ಕಾನ್ವೆಕ್ಸ್ ಒಳಗೆ ಫೋಕಲ್ ಲೆಂತ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಸೊ ಇದೊಂದು ನಾವು ಹಿಂಟನ್ನು ನೆನ್ಪಿಟ್ಕೊಂಡ್ರೆ ನಮಗೆ ಲೆಕ್ಕ ಮಾಡಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಫೋಕಲ್ ಲೆಂತ್ ದೇ ವಿಲ್ ಬಿ ಗಿವನ್ 15 ಸೆಂಟಿಮೀಟರ್. ನಾವು ಮೈನಸ್ ಅಂತ ತೊಗೊಂಡ್ವಿ ಯಾಕಂದರೆ ಕಾನ್ಕೇವ್ ಮಿರರ್ ಇರೋದ್ರಿಂದ ಮೈನಸ್. ದೆನ್ ಇಮೇಜ್ ಡಿಸ್ಟೆನ್ಸ್ ಗೊತ್ತಿಲ್ಲ, ಇಮೇಜ್ ಸೈಜನ್ನು ಕಂಡುಹಿಡಿಬೇಕು. ವಿ ನೋ ದ ಫಾರ್ಮುಲಾ ನಮಗೆ ಗೊತ್ತಿದೆ. ಫಾರ್ಮುಲಾ ವಾಟ್ ಇಸ್ ದ ಫಾರ್ಮುಲಾ? 1/f ಈಸ್ ಈಕ್ವಲ್ ಟು 1/v ಪ್ಲಸ್ 1/u. ಓಕೆ, ಎಫ್ ನಮಗೆ ಗೊತ್ತದ, ಹಾಗಾಗಿ 1/-15 ಈಸ್ ಈಕ್ವಲ್ ಟು ವಿ ಗೊತ್ತಿಲ್ಲ, ಹಾಗಾಗಿ 1/v. ಸೊ ಪ್ಲಸ್ 1/-25 ಸೆಂಟಿಮೀಟರ್. ಮೈನಸ್ ಇಂಟು ಪ್ಲಸ್ ಮೈನಸ್, ಹಾಗಾಗಿ 1/-15 1/-15 ಈಸ್ ಈಕ್ವಲ್ ಟು 1/v plus into minus 1/25. Okay, again minus 1/15 plus ಈ ಕಡೆ ಇರೋ ಸೈನ್ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. 1/25 ಈಸ್ ಈಕ್ವಲ್ ಟು 1/v. ಸೊ ಇವಾಗ 15 ಮತ್ತು 25 ಎಲ್ ಸಿ ಎಮ್ ತೊಗೊಳ್ಳೋಣ. ಸೊ 15 ಮತ್ತು 25 ಎಲ್ ಸಿ ಎಮ್ ಎಷ್ಟಾಗ್ತದೆ ಹೇಳ್ರಿ? 75. ಸೊ 13 5s are 75 ಪ್ಲಸ್ 25 3s are 35. ಓಕೆ, 15 5s are 75 ಆ್ಯಂಡ್ 25 3s are. ಸೊ ಮೈನಸ್ ಎನ್ಗೆ ಮೈನಸ್ ಎನ್ ಈಸ್ ಈಕ್ವಲ್ ಟು, ಸೊ -5 ಒಳಗೆ +3 ಹೋದ್ರೆ -2/75 ಈಸ್ ಈಕ್ವಲ್ ಟು 1/v. ಆರ್ ರೆಸಿಪ್ರೋಕಲ್ ಮಾಡಿದ್ರೆ v ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ? 75/2. ಸೊ ಮೈನಸ್ ಇಟ್ ವಿಲ್ ಬಿಕಮ್ ಅಗೇನ್ ವಿ ಹ್ಯಾವ್ ದ ಆನ್ಸರ್. v is equal to minus 37.5 centimeter. Here our answer. ಸೊ ಆನ್ಸರ್ ಹೆಂಗೆ ಬಂತಂತಂದ್ರೆ, ಸೊ ಬೇಕಾದ್ರೆ ಮಾಡಿ ನೋಡ್ರಿ. 75/2 75/2 ಮಾಡ. 2 1s are 2 3s are. Okay, 2 3s are 6, 1 become 1 15,
2 sevens are 14 and it will become the 1. So again we put on the point here and taken 0. 2 5s are 10. So here or ನಮಗೆ ಹಿಂಗೂ ಮಾಡ್ಬೋದು, ಇಲ್ಲಪ್ಪ ಅಂದ್ರೆ another one simple method is there. 275, 2 3s are 6, 1 15, 2 sevens are 2 14, 1 0, 1 ಉಳಿತು, ಪಾಯಿಂಟ್ ಕೊಡ್ಕೊತೀವಿ, ಇಲ್ಲೇ 0 ಕೊಡ್ತೀವಿ, 2 5s are 10, 0 0, 37.5. Here we can take on minus 37.5 centimeter. That means this is our image distance. Image distance. Then we find out the magnification. We know the magnification formula. M is equal to minus V divided by U. We know the value minus M is equal to minus into bracket of V. Here we can also taken as minus 37.5 centimeter divided by V minus, so V ಎಷ್ಟು ಬಂದದ, we can find out, sorry U given 25 ಕೊಟ್ಟಿದ್ದಾನೆ, 25 centimeter. Here minus minus cancel, 2 minus cancel ಆದವು. So then M is equal to minus 1.5. This is our magnification. ಸೊ ಬೇಕಂದ್ರೆ ಮಾಡಿನೂ ನೋಡ್ಬೋದು. ಸೊ ಕಡ್ತಾ ಹೊಡೀರಿ, ಕಡ್ತಾ ಹೊಡೆದಾಗ ಸೇಮ್ ಆನ್ಸರ್ ಬರ್ತಾ. ಆ್ಯಸ್ ಯು ಹ್ಯಾವ್ ಟು ಫಾಲೋ ದ ಸೇಮ್ ರೂಲ್. ಈ ರೂಲನ್ನು ಫಾಲೋ ಮಾಡಿರಿ. ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಐಲ್ ಸಾಲ್ವ್. ಓಕೆ, ಸೊ 1.5 ಮೈನಸ್ ಬಂದಿರೋದ್ರಿಂದ ಇಲ್ಲಿರ್ತಕ್ಕಂಥ ಮ್ಯಾಗ್ನಿಫಿಕೇಷನ್ ಹೌ ದ ಇಮೇಜ್ ರಿಯಲ್ ಆ್ಯಂಡ್ inverted, real and inverted. Now we find out the size of the image. Size of the image is h dash. We know the formula m is equal to h dash by h. M is equal to h dash by h. So already we find out the m. M ಅನ್ನು ನಾವು ಕಂಡುಹಿಡಿದ್ವಿ. ಎಷ್ಟು ಬಂತು? minus 1.5 is equal to h dash ಗೊತ್ತಿಲ್ಲ, h dash divided by h ಅವರ ಕೊಟ್ಟಿದ್ದಾರೆ 4. ಓಕೆ, ಸೊ ಇವಾಗ ಏನು ಮಾಡಿರಿ, ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ಏನಾಗುತ್ತೆ, 1.5 into 4 is equal to h dash. 1.5 into 4 ಅಂದರೆ ಎಷ್ಟು ಬರುತ್ತೆ ಹೇಳ್ರಿ, minus 1.5 into 4 ಅಂದರೆ minus 6 centimeter is equal to h dash, or h dash is equal to minus 6 centimeter. ಸೊ ಮೈನಸ್ ಬಂದಿರೋದ್ರಿಂದ ಹೆಂಗಿರ್ತಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಇಮೇಜ್, ದ ಇಮೇಜ್ ಈಸ್ inverted and enlarged. ಸೊ ಏನಾಗಿರ್ತದೆ ಇಲ್ಲಿ ಇಮೇಜು ಇನ್ವರ್ಟೆಡ್, ತಲೆ ಕೆಳಗಾಗಿರುತ್ತೆ ಮತ್ತು ಆಬ್ಜೆಕ್ಟ್ ಎಷ್ಟು ಸೈಜ್ ಇರುತ್ತೋ ಅದಕ್ಕಿಂತ ದೊಡ್ಡದಾಗಿರುತ್ತೆ ಅಂತಂದು ಹೇಳ್ತೀವಿ. ಸೊ ಇಲ್ಲಿ minus 6 centimeter ಹೆಂಗೆ ಬಂತು ಅಂತಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಸುಮ್ಮನೆ ಹಂಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೋಡಿರಿ, ನಾವೇನು ತೊಗೊಂಡಿದ್ವಿ ಹೇಳ್ರಿ, 1.5 into 4 ತೊಗೊಂಡಿದ್ದೀವಿ, ಕರೆಕ್ಟಾ? ಸೊ 1.5 ಒಂದು ಏನು ಮಾಡೋಣ, ನಾವು 15 ಅಂತ ತಗೊಳ್ಳೋಣ. ಈ ಪಾಯಿಂಟನ್ನು ಆರಿಸೋಣ. ಪಾಯಿಂಟ್ ಆರಿಸಿದ್ರೆ ಡಿವೈಡೆಡ್ ಬೈ 10 into 4 ಬರುತ್ತೆ. ಸೊ 10 ಮತ್ತು 4 ಸೆಕೆಂಡ್ ಟೇಬಲ್ ಒಳಗೆ ಬರೋದ್ರಿಂದ 2 5s 2 2s. ಸೊ 2 5 10, 2 2 4, ಓಕೆನಾ? ದೆನ್ 5 1 5 3 5 1 5 3 ಅಗೇನ್. ಸೊ 3 into 2 6, ಹಿಯರ್ ದ 6 ಸೈನ್ಗೆ ಸೈನ್. ಸೊ ಈ ರೀತಿ ನಾವು ಮಾಡ್ಬೋದು. Okay, this is our final answer. Thank you.